ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಕೆಲವು ಪುಸ್ತಕಗಳನ್ನು ಶೀರ್ಷಿಕೆ ನೋಡ್ತಾ ಇದ್ದ ಹಾಗೆ, ಮುಖಪುಟವನ್ನು ನೋಡ್ತಾ ಇದ್ದ ಹಾಗೆ ಇದನ್ನು ಓದೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರ್ತೇವೆ. ಕೆಲವು ಪುಸ್ತಕಗಳನ್ನು ನೋಡಿದಾಗ ಒಂದು ಸಲ ಓದಿ ನೋಡೋಣ, ಈ ಭಾವದಿಂದ ಆ ಪುಸ್ತಕವನ್ನು ಒಂದು ಸಲ ಓದಿ ಇಲ್ಲಿಗೆ ಸಾಕು ಅಂತ ಅನಿಸಿ ಅದನ್ನು ಪಕ್ಕಕ್ಕೆ ಇಡ್ತೇವೆ. ಇನ್ನು ಕೆಲವು ಪುಸ್ತಕಗಳು ಒಂದು ಸಲ ಓದಿದರೆ ಸಾಲದು, 2 ಸಲ 3 ಸಲ 4 ಸಲ ಮತ್ತೆ ಮತ್ತೆ ಓದಬೇಕು ಅಂತ ಅನಿಸುತ್ತೆ. ಇನ್ನು ಕೆಲವು ಪುಸ್ತಕಗಳನ್ನು ಜೀವಮಾನ ಪರ್ಯಂತ ನಮ್ಮ ಜೊತೆ ಇಟ್ಟುಕೊಂಡು ಸಮಯ ಸಿಕ್ಕಾಗಲ್ಲ ಅವುಗಳ ಪರಾಮರ್ಶೆ ಮಾಡ್ತಾ ಅವುಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ. ಹೀಗೆ 4ನೇ ವರ್ಗಕ್ಕೆ ಸೇರಿದಂಥ ಪುಸ್ತಕಗಳ ಪಟ್ಟಿಯಲ್ಲಿ 2 ಸೊಗಸಾದ ಪುಸ್ತಕಗಳು ಈಗ ಪ್ರಕಟ ಆಗಿವೆ. ವಿಶ್ವದ ವೈದ್ಯ ವಿಜ್ಞಾನ ಸಾಧಕರು, ಬರೆದವರು ಸಂಪುಟೂರು ವಿಶ್ವನಾಥ್ ಅವರು. ಸಂಪುಟೂರು ವಿಶ್ವನಾಥ್ ಅವರು ಪ್ರಾಧ್ಯಾಪಕರಾಗಿದ್ದವರು. ಸುದೀರ್ಘ ಸೇವೆಯ ನಂತರ ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದು ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ವಿದ್ಯಾರ್ಥಿಗಳ ನಾಡಿ ಮಿಡಿತವನ್ನು ಅರಿತಂಥ ಸಂಪುಟೂರು ವಿಶ್ವನಾಥ್ ಅವರು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂಥ ಪುಸ್ತಕಗಳನ್ನೇ ಬರೀತಾ ಬರ್ತಾ ಇದ್ದಾರೆ. ಆ ಸಾಲಿಗೆ ಸೇರಿದೆ ಈಗ ಈ 2 ಪುಸ್ತಕಗಳು. ಭಾಗ 1, ಭಾಗ 2. 2 ಭಾಗಗಳಲ್ಲಿ ತಲಾ 199 ವೈದ್ಯ ವಿಜ್ಞಾನಿಗಳ ಪರಿಚಯವನ್ನು ಮಾಡಿಕೊಡ್ತಾರೆ. 1.5ರಿಂದ 2 ಪುಟಗಳ ಒಳಗೆ ಆ ವಿಜ್ಞಾನಿಯ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಾದವರು ಸುಮಾರು 400 ವೈದ್ಯ ವಿಜ್ಞಾನಿಗಳ ಪರಿಚಯವನ್ನು ಮಾಡ್ಕೋಬಹುದು ಈ 2 ಪುಸ್ತಕಗಳನ್ನು ಓದಿದ್ರೆ. ಕೇವಲ ಶಾಲಾ ವಿದ್ಯಾರ್ಥಿಗಳು ಮಾತ್ರ ಓದಬೇಕು ಅಂತ ನಿಯಮ ಇಲ್ಲ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತಾರೋ ಅವರಿಗೆ ನೆರವಾಗುವಂಥ ಅದ್ಭುತವಾದ ಮಾಹಿತಿ ಈ 2 ಗ್ರಂಥಗಳಲ್ಲಿ ಉಂಟು. ಸಂಪುಟೂರು ವಿಶ್ವನಾಥ್ ಅವರು ಕೇವಲ ಪಾಶ್ಚಾತ್ಯ ವೈದ್ಯ ವಿಜ್ಞಾನಿಗಳ ಬಗ್ಗೆ ಮಾತ್ರ ಗಮನ ಕೊಟ್ಟಿದ್ದಾರೆ ಅಂತ ಭಾವಿಸಬೇಕಾಗಿಲ್ಲ. ಎಲ್ಲ ಪಾಶ್ಚಾತ್ಯ ವಿಜ್ಞಾನಿಗಳ ಜೊತೆ ನಮ್ಮ ಭಾರತೀಯ ವಿಜ್ಞಾನಿಗಳು ಸುಶ್ರುತ ಚರಕರಿಂದ ಹಿಡಿದು ಇತ್ತೀಚಿನ ಆನಂದೀಬಾಯಿ ಗೋಪಾಲರಾವ್ ಜೋಶಿ, ಕದಂಬನಿ ಗಂಗೂಲಿ, ಭಾರತದಲ್ಲಿ ಮೊದಲ ಬಾರಿಗೆ ವೈದ್ಯಕೀಯ ಪದವಿಯನ್ನು ಪಡೆದಂಥ ಮಹಿಳೆಯರು ರುಕ್ಮಾಬಾಯಿ, ಎಸ್.ಐ. ಪದ್ಮಾವತಿ, ವಿ. ಶಾಂತ, ಇಂದಿರಾ ನಾಥ್, ಸುಭದ್ರಾ ನಾಯರ್, ಹೀಗೆ ಮಹಿಳಾ ವೈದ್ಯರ ಬಗ್ಗೆ ಮಾಹಿತಿ ಕೊಡ್ತಾ ಈಗಿನ ಕಾಲದಲ್ಲಿ ವಿ.ಎಸ್. ರಾಮಚಂದ್ರನ್, ಲಿಂಗಂ ಸೂರ್ಯ ನಾರಾಯಣರಾವ್, ಸುಂಕರ ಬಾಲಪರಮೇಶ್ವರ ರಾವ್, ರಾಮನ್ ವಿಶ್ವನಾಥನ್, ವಿಮಲಾ ವೀರ್ಮಾನಿ, ಎಂ.ಎಸ್. ವಲಿನಾಥನ್, ಅಶೋಕ ರಾಜಗೋಪಾಲ್, ಡಾಕ್ಟರ್ ಬಿ.ಎಂ. ಹೆಗಡೆ, ಹೀಗೆ ಇವತ್ತಿನವರೆಗೆ ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ಭುತವಾದ ಸೇವಾ ಕಾರ್ಯವನ್ನು ಮಾಡ್ಕೋತಾ ಅನೇಕ ಹೊಸ ವಿಚಾರಗಳನ್ನು ವೈದ್ಯಕೀಯ ಜಗತ್ತಿಗೆ ತಿಳಿಸ್ತಾ ಸಂಶೋಧನೆಯಲ್ಲೂ ಚಿಕಿತ್ಸೆಯಲ್ಲೂ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ವೈದ್ಯರ ಬಗ್ಗೆ ಮಾಹಿತಿ ಉಂಟು. ಈ ರೀತಿಯಾದ 400 ವಿಜ್ಞಾನಿಗಳ ಬಗ್ಗೆ ಮಾಹಿತಿ ಸಿಗುವಂಥ ಪುಸ್ತಕ ಕನ್ನಡದಲ್ಲಿ ಮತ್ತೊಂದಿಲ್ಲ. ಹಾಗಾಗಿ ಪಾಲಕರು ಈ 2 ಪುಸ್ತಕಗಳನ್ನು ಕೊಂಡುಕೊಂಡು ತಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಅದು ವಿದ್ಯಾರ್ಥಿಗಳಿಗೂ ಉಪಯುಕ್ತ, ಹಿರಿಯರಿಗೂ ಉಪಯುಕ್ತ, ನಮ್ಮ ಸಾಮಾನ್ಯ ಜ್ಞಾನ ಹೆಚ್ಚೋದರಲ್ಲಿ ಅನುಮಾನವೇ ಇಲ್ಲ. ಸಂಪುಟೂರು ವಿಶ್ವನಾಥ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ನಮ್ಮ ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೀಲತಾ ಅಂತ. ನಾನು ಬೆಂಗಳೂರಿನ ಮತ್ತಿಕೆರೆಯಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಕತೆ ಪುಸ್ತಕ ಓದುವುದು, ದಿನಪತ್ರಿಕೆ ಓದುವುದು, ರುಚಿಯಾಗಿ ಅಡುಗೆ ಮಾಡುವುದು ನನ್ನ ಹವ್ಯಾಸಗಳು. ಶ್ರೀಲತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಕನ್ನಡ ಚಂದನ ವಾಹಿನಿಯ ಥಟ್ಟಂತ ಹೇಳಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಸಪ್ರೇಮ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ವಿರೂಪಾಕ್ಷಯ್ಯ ಮಳಿಮಠ್, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನವನು. 25 ವರ್ಷಗಳಿಂದ ಆಂಗ್ಲ ಭಾಷಾ ಪ್ರೌಢಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಸದಾಭಿರುಚಿಯ ಲೇಖನಗಳನ್ನು ಓದುವುದು ನನ್ನ ಹವ್ಯಾಸ ಆಗಿದೆ, ಹಾಗೆ ಬರೆಯುವುದು ಕೂಡ.
ರಾಣೆಬೆನ್ನೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷನಾಗಿ ಕನ್ನಡ ತಾಯಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ನನಗೆ ದೊರೆತಿದೆ. ಜಗದೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಲಾಕ್ಷಿ. ನಾನು ಗೃಹಿಣಿ. ನಾನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಅಶೋಕ್ ಸಿದ್ದಾಪುರ ಎಂಬ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳುವುದು ಮತ್ತು ಇದು ಹಳೆಯ ಹಾಡುಗಳನ್ನು ಕೇಳುವುದು ಮತ್ತು ಪುಸ್ತಕ ಓದುವುದು. ವಿಶಾಲಾಕ್ಷಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕೈಲಾಸಂ ಅವರ ಏಕಲವ್ಯ ಪರ್ಪಸ್ ನಾಟಕದ ಸಾರ ವಿಸ್ತಾರ ರೂಪ GP ರಾಜರತ್ನಂ ಅವರು ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಭಾರತದ ರಾಷ್ಟ್ರಪತಿಗಳು ಇತ್ತೀಚೆಗೆ ಒಬ್ಬರಿಗೆ ಮರಣದಂಡನೆಯ ಕ್ಷಮಾಪಣೆಯನ್ನು ನಿರಾಕರಿಸಿದರು. ಅವರು ಮಾಡಿದ ಅಪರಾಧ ಏನು? ಜಗದೀಶ್. ಅಫ್ಜಲ್ ಗುರು ಅವರು ಮುಂಬೈನ ಅಫ್ಜಲ್ ಗುರು ಅಲ್ಲ, ಅಪರಾಧ ಏನು ಅಂತ ಹೇಳಿ ಹೆಸರ ಮೇಲೆ ನೋಡೋಣ. ಮುಂಬೈನ ಟರ್ಮಿನಸ್ನಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಕೈಗೊಂಡಿದ್ದರು. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳು ನೋಡೋಣ. ಆಯ್ಕೆಗಳು: ಶಿಶು ಹತ್ಯೆ, ಭಯೋತ್ಪಾದನೆ, ಸಾಮೂಹಿಕ ಕೊಲೆ, ಹಠಸಂಭೋಗ ಮತ್ತು ಕೊಲೆ. ಎರಡನೇದಾಗಿ ಬಜರುತ್ತಿದ್ದು ಶ್ರೀಲತಾ. ಹಠಸಂಭೋಗ ಮತ್ತು ಕೊಲೆ. ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭಯೋತ್ಪಾದನೆ ಆಗಿತ್ತು. ಏಕಲಾಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಡಿಸೆಂಬರ್ 22, 2000 ಪಾಕಿಸ್ತಾನದ ಮುಹಮ್ಮದ್ ಅರೀಫ್ ಅಂತಕ್ಕಂಥ ಓರ್ವ ಭಯೋತ್ಪಾದಕ ಕೆಂಪುಕೋಟೆಯ ಮೇಲೆ ದಾಳಿಯನ್ನು ಮಾಡ್ತಾನೆ. 2 ಯೋಧರನ್ನು ಕೊಲ್ತಾನೆ. ಜೊತೆಗೆ ಒಬ್ಬ ಸಾರ್ವಜನಿಕರು, ಒಟ್ಟು 3 ಜನರ ಕೊಲೆಗೆ ಆತ ಕಾರಣ ಆಗ್ತಾನೆ. 262ನೇ ಲಾ ಕಮಿಷನ್ ಹೇಳುತ್ತೆ ಮರಣದಂಡನೆಯನ್ನು ಯಾರಿಗೂ ಕೊಡಬಾರದು ಅಂತ. ಆದರೆ ಲಾ ಕಮಿಷನ್ ಶಿಫಾರಸು ಅನ್ವಯ ಒಂದು ವಿನಾಯಿತಿ ಉಂಟು, ಅದು ಭಯೋತ್ಪಾದನೆ. ಹಾಗಾಗಿ ಭಯೋತ್ಪಾದನೆಯಲ್ಲಿ ತೊಡಗಿದಂಥ ಪಾಕಿಸ್ತಾನದ ಮುಹಮ್ಮದ್ ಅರೀಫ್ ಅವರಿಗೆ ಕ್ಷಮಾದಾನವನ್ನು ನಿರಾಕರಿಸ್ತಾರೆ ನಮ್ಮ ರಾಷ್ಟ್ರಪತಿಗಳು. ಮುಂದಿನ ಪುಸ್ತಕ ಸುಧಾಮೂರ್ತಿ ಅವರು ಬರೆದ ಋಣ ಎನ್ನುವ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ: ಖ್ಯಾತ ಸರೋದ್ವಾದಕರು ನಮ್ಮನ್ನು ಇತ್ತೀಚೆಗೆ ಅಗಲಿದರು. ಅವರು ಯಾರು? ಆಯ್ಕೆಗಳನ್ನು ನೋಡೋಣ. ಭಾಸ್ಕರ ಚಂದಾವರ್ಕರ್, ಅಲಿ ಅಕ್ಬರ್ ಖಾನ್, ರಾಜೀವ್ ತಾರಾನಾಥ್. ಬಜರ್ ಒತ್ತಿದ್ದಾರೆ ಜಗದೀಶ್ ಹಾಗೂ ಶ್ರೀಲತಾ. ರಾಜೀವ್ ತಾರಾನಾಥ್. ರಾಜೀವ್ ತಾರಾನಾಥ್. ಶ್ರೀಲತಾ? ರಾಜೀವ್ ತಾರಾನಾಥ್. ಅದೇ ಉತ್ತರ. ಆಯ್ಕೆ 4. ನಿಖಿಲ್ ಬ್ಯಾನರ್ಜಿ. ಉತ್ತರವನ್ನು ನೋಡೋಣ. ರಾಜೀವ್ ತಾರಾನಾಥ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಜಗದೀಶ್. ಅವರಿಗೆ ಋಣ ಎನ್ನುವ ಈ ಕನ್ನಡ ಕಾದಂಬರಿಯನ್ನು ಕೊಟ್ಟಿದ್ದೇವೆ. 1932ರಲ್ಲಿ ಹುಡ್ತಾರೆ ರಾಜೀವ್ ತಾರಾನಾಥ್ ಅವರು. ಮೂಲತಃ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರು. ಆದರೆ ಸರೋದ್ವಾದನದಲ್ಲಿ ಒಂದು ವಿಶೇಷವಾದ ಸಾಧನೆಯನ್ನು ಅವರು ಮಾಡ್ತಾರೆ. ಅವರ ಸಾಧನೆಯನ್ನು ಮನ್ನಿಸಿ ನಮ್ಮ ದೇಶ ಅವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ. ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡೋದ್ರ ಜೊತೆಗೆ ಕನ್ನಡ ವಿಶ್ವವಿದ್ಯಾನಿಲಯ ಅವರಿಗೆ ನಾಡೋಜ ಗೌರವವನ್ನು ನೀಡಿದೆ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯೂ ಸಹ ಅವರಿಗೆ ಬಂದಿದೆ. 90 ವರ್ಷಗಳನ್ನು ಪೂರ್ಣಗೊಳಿಸಿದ್ದಂಥ ರಾಜೀವ್ ತಾರಾನಾಥ್ ಅವರು ಮನೆಯಲ್ಲಿ ಜಾರಿ ಬಿದ್ದು ಒಂದು ಸಣ್ಣ ಅಪಘಾತಕ್ಕೆ ತುತ್ತಾಗ್ತಾರೆ. ಆಸ್ಪತ್ರೆಯನ್ನು ಸೇರಿ ಅಲ್ಲೇ ಮರಣ ಹೊಂತಾರೆ. ಇವರು
ಚಿತ್ರಗಳಿಗೂ ಸಹ ಸಂಗೀತವನ್ನು ನೀಡಿದ್ರು. ಸಂಸ್ಕಾರ, ಕಾಂಚನ, ಸೀತಾ, ಕಡುಬು ಮುಂತಾದ ಚಿತ್ರಗಳನ್ನು ಸ್ಮರಿಸ್ಕೋಬಹುದು. ಮುಂದಿನ ಪುಸ್ತಕ KS ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಎನ್ನುವ ಭಾವಗೀತೆಗಳ ಸಂಕಲನ. ಇದು 30ನೆಯ ಆವೃತ್ತಿ. ನಾವು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: ಮಹಾರಾಷ್ಟ್ರದಲ್ಲಿರುವ ಎಷ್ಟು ಕೋಟೆಗಳನ್ನು ವಿಶ್ವ ಪರಂಪರೆಯ ತಾಣದಲ್ಲಿ ಸೇರಿಸುವಂತೆ ಶಿಫಾರಸನ್ನು ಮಾಡಲಾಗಿದೆ? ಆಯ್ಕೆಗಳನ್ನು ನೋಡೋಣ. 2 ಕೋಟೆಗಳು. ಹೇಳಿ ಶ್ರೀಲತಾ. 2 ಕೋಟೆಗಳು. ಆಯ್ಕೆ 2. 12 ಕೋಟೆಗಳು, 22 ಕೋಟೆಗಳು, 32 ಕೋಟೆಗಳು. ವಿಶಾಲಾಕ್ಷಿ. 12 ಕೋಟೆಗಳು. 12 ಕೋಟೆಗಳು. ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 12 ಕೋಟೆಗಳು. ವಿಶಾಲಾಕ್ಷಿ ಈ ಉತ್ತರ ಕೊಟ್ಟಿದ್ದಾರೆ. ನಿತ್ಯೋತ್ಸವ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಬಹುಶಃ ಭಾರತದ ಯಾವುದೇ ರಾಜ್ಯದಲ್ಲಿ ಇರದಷ್ಟು ಕೋಟೆಗಳು ಮಹಾರಾಷ್ಟ್ರದಲ್ಲಿ ಉಂಟು. ಸುಮಾರು 390 ಕೋಟೆಗಳಿವೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ತಾರೆ. ಅವುಗಳಲ್ಲಿ 12 ಕೋಟೆಗಳನ್ನು ಆಯ್ಕೆ ಮಾಡಿದ್ದಾರೆ. ಶಿವನೇರಿ, ರಾಯಗಢ, ಪನ್ಹಾಲ, ಸಿಂಧುದುರ್ಗ, ಸಲ್ಹೇರ್, ರಾಜಗಢ, ಖಂಡೇರಿ, ಪ್ರತಾಪಗಢ, ಲೋಹಗಢ, ವಿಜಯದುರ್ಗ, ಸುವರ್ಣದುರ್ಗ ಮತ್ತು ಜಿಂಜಿಕೋಟೆ. ಇಷ್ಟು ಕೋಟೆಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ವಿಶ್ವ ಪರಂಪರೆಯ ತಾಣದ ಅಡಿಯಲ್ಲಿ ರಕ್ಷಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ 6 ವಿಶ್ವ ಪರಂಪರೆಯ ತಾಣಗಳು ಇವೆ ಅನ್ನೋದನ್ನು ನಾವು ಸ್ಮರಿಸ್ಕೋಬಹುದು. ಮುಂದಿನ ಪುಸ್ತಕ ಸಂತೆಯ ಸರಕು. ಪ್ರಬಂಧ ಸಂಕಲನ ಉಷಾ ನರಸಿಂಹನ್ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಭಾರತೀಯ ಮಹಿಳೆಯರನ್ನು ಅತಿ ಹೆಚ್ಚು ಕಾಡುವ ಕ್ಯಾನ್ಸರ್ ಯಾವುದು? ಮೊದಲಿಗೆ ಜಗದೀಶ್. ಬ್ರೆಸ್ಟ್ ಕ್ಯಾನ್ಸರ್. ಶ್ರೀಲತಾ ಹಾಗೂ ವಿಶಾಲಾಕ್ಷಿ ಆಯ್ಕೆಗಳು ಬೇಕಾ? ಹೇಳಿ ಶ್ರೀಲತಾ. ಗರ್ಭಕೋಶದ್ದು. ಗರ್ಭಕೋಶ ಕ್ಯಾನ್ಸರ್. ಇನ್ನೂ ಸ್ವಲ್ಪ ನಿಖರವಾಗಿ ಉತ್ತರ ಕೊಡ್ಲಿಕ್ಕಾಗುತ್ತಾ ವಿಶಾಲಾಕ್ಷಿ? ಗರ್ಭಕೋಶನೇ ಅನ್ಸುತ್ತೆ. ಗರ್ಭಕೋಶನೇ. ಆಯ್ಕೆಗಳನ್ನು ನೋಡೋಣ. ಗರ್ಭಕೊರಳು, ಅಂಡಾಶಯ, ದೊಡ್ಡ ಕರಳು, ಸ್ತನ. ಶ್ರೀಲತಾ. ಗರ್ಭಕೊರಳು ಸರ್. ಗರ್ಭಕೊರಳು. ಉತ್ತರವನ್ನು ನೋಡೋಣ. ಗರ್ಭಕೊರಳಿನ ಕ್ಯಾನ್ಸರ್ ಸರಿಯಾದ ಉತ್ತರ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಹಳ ತಾಂತ್ರಿಕ ವಿವರ ಆಗಿರೋ ಕಾರಣ ಗರ್ಭಾಶಯ ಅಷ್ಟು ಮಟ್ಟಿಗೆ ಮಾಹಿತಿ ಇದೆಯಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಸಂತೆಯ ಸರಕು ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಮಹಿಳೆಯರನ್ನು ಕಾಡುವಂಥ ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದೀರಿ, ಆದರೆ ನಿಖರವಾದ ಉತ್ತರ ಇರಲಿಲ್ಲ, ಹಾಗಾಗಿ ಒಂದೇ ಪುಸ್ತಕ ಕೊಟ್ಟಿದ್ದೇನೆ. ಗರ್ಭಕೊರಳ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಅಂಡಾಶಯ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಕರಳು ಮತ್ತು ಮಲನಾಳದ ಕ್ಯಾನ್ಸರ್ ಏನಿದೆ, ಈ 5 ಕ್ಯಾನ್ಸರ್ಗಳು ಪ್ರಮುಖವಾಗಿ ಮಹಿಳೆಯರನ್ನು ಕಾಡುತ್ತಂತೆ. ಈ ಗರ್ಭಕೊರಳ ಕ್ಯಾನ್ಸರ್ ಏನಿದೆ ಅದು ವರ್ಷಕ್ಕೆ 1,20,000 ಮಹಿಳೆಯರನ್ನು ಕಾಡುತ್ತೆ. ಅವರಲ್ಲಿ ಸುಮಾರು 75,000 ಜನ ಸಾವನ್ನು ಅನುಭವಿಸಬೇಕಾಗುತ್ತೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಸ್ಸು ಈ ಒಂದು ಕ್ಯಾನ್ಸರ್ ಬೆಳೆಯೋದಕ್ಕೆ ಪ್ರಮುಖವಾದ ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಒಂದು ವೈರಸ್ಸನ್ನು ನಿಗ್ರಹಿಸುವಂಥ ಲಸಿಕೆಯನ್ನು ಈಗಾಗಲೇ ಕಂಡುಹಿಡಿದಿದ್ದಾರೆ. ಆ ಲಸಿಕೆಯನ್ನು ಉಚಿತವಾಗಿ ಕೊಡಬೇಕು. ಯಾಕಂದರೆ ಸ್ವಲ್ಪ ದುಬಾರಿ. ಖಾಸಗಿ ಕಂಪನಿಗಳು ಈ ಲಸಿಕೆಯನ್ನು ಮಾರಾಟ ಮಾಡುತ್ತವೆ, ಆದರೆ ದುಬಾರಿ, ಶ್ರೀಸಾಮಾನ್ಯನ ಕೈಯಲ್ಲಿ ಕೊಂಡ್ಕೊಳ್ಳೋದು ಕಷ್ಟ. ಹಾಗಾಗಿ ಸರ್ಕಾರವೇ ಈ ಲಸಿಕೆಯನ್ನು ಕೊಡಬೇಕು. ಅದರಲ್ಲೂ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳು ಯಾರಿದ್ದಾರೆ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಲಸಿಕೆಯನ್ನು ಕೊಡಬೇಕು ಅಂತ ವೈದ್ಯರು ಶಿಫಾರಸು ಮಾಡಿದ್ದಾರೆ. ಆದರೆ ಸರ್ಕಾರಿ ಲೆಕ್ಕಾಚಾರದಲ್ಲೇ ಒಂದು ಲಸಿಕೆಗೆ ಸುಮಾರು 2,000 ರೂಪಾಯಿಗಳು ಖರ್ಚಾಗುತ್ತೆ. ಹಾಗಾಗಿ ಇಡೀ ದೇಶದ ಹೆಣ್ಣು ಮಕ್ಕಳು ಕೊಡಬೇಕು ಅಂದರೆ ಸ್ವಲ್ಪ ಖರ್ಚು ಬಾಬತ್ತಿನ ವಿಚಾರ. ಮುಂದೆ ಬರಲಿರುವ ಕೇಂದ್ರ ಬಜೆಟ್ನಲ್ಲಿ ಇದಕ್ಕಾಗಿ ಹಣವನ್ನು ಎತ್ತಿಡ್ತಾರೆ ಅಂತ ವೈದ್ಯ ಲೋಕ ಇವತ್ತು ಕಾಯ್ತಾ ಇದೆ. ಕಾದು ನೋಡೋಣ. ಮುಂದಿನ ಪುಸ್ತಕ ಪ್ರಚಲಿತ ಪ್ರಸಂಗಗಳು, ಪ್ರಮೇಯಗಳು, ಚಿಂತನ ಬರಹಗಳ ಸಂಚಯ. ಎಚ್ ಶಾಂತರಾಜ ಐತಾಳ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಲೋ, ಸ, ಯ, ಆ, ವೆ.
ಶ್ರೀಲತಾ. ಲೋಕಸಭೆಯ ಅಧಿವೇಶನ. ಜಗದೀಶ್, ವಿಶಾಲಾಕ್ಷಿ. ಲೋಕಸಭೆಯ ಅಧಿವೇಶನ. ಉತ್ತರವನ್ನು ನೋಡು. ಲೋಕಸಭೆಯ ಅಧಿವೇಶನ ಉತ್ತರ ಸರಿಯಾಗಿದೆ. ಪ್ರಚಲಿತ ಪ್ರಸಂಗಗಳ ಈ ಒಂದು ಕೃತಿಯನ್ನು ಶ್ರೀಲತಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಭಾರತ ದರ್ಶನ. ಸಮಗ್ರ ಭಾರತದ ಮಾಹಿತಿ ಕೈಪಿಡಿ, ವಿದ್ಯಾರ್ಥಿಗಳಿಗೆ ಪರೀಕ್ಷಾರ್ಥಿಗಳಿಗೆ ಉಪಯುಕ್ತ ಹಾಗೂ ಮಾರ್ಗದರ್ಶಕ ಕೃತಿ. UN ಸಂಗನಾಳ ಮಠ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 41 ಕೂಡು 30, 78 ಕಳೆ 48, 20 ಗುಣಿಸು 9, 150 ಭಾಗಿಸು 5. ಬರೆದಿರುತ್ತಿದ್ದಾರೆ ಜಗದೀಶ್. ಅಂತಿಮ ಉತ್ತರ 407. 7. ಶ್ರೀಲತಾ ಅವರ ಉತ್ತರ 311 ಸರ್. ಭಿನ್ನವಾದ ಉತ್ತರ. ವಿಶಾಲಾಕ್ಷಿ, ನೀವು ಮಾಡ್ತಾ ಇದ್ದೀರಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 71, 30, 180, 30 ಎಲ್ಲವನ್ನ ಕೂಡಿದ್ರೆ 311 ಬಂದಿದೆ. ಈ ಉತ್ತರವನ್ನು ಕೊಟ್ಟದ್ದು ಶ್ರೀಲತಾ ಅವರಲ್ವಾ? ತಮಗೆ ಭಾರತ ದರ್ಶನ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬುಕಾನನ್. ಅನುವಾದಕರು ಪ್ರೊಫೆಸರ್ MG ರಂಗಸ್ವಾಮಿ ಅವರು. ನಮ್ಮ ಪ್ರಶ್ನೆ: ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಜಗದೀಶ್, ಶ್ರೀಲತಾ ಇಬ್ರು ಬರೆದಿರುತ್ತಿದ್ದಾರೆ. ಜಗದೀಶ್ ರಾಜನಾಥ ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಲತಾ ರಾಜನಾಥ್ ಸಿಂಗ್. ಅದೇ ಉತ್ತರವಾ? ವಿಶಾಲಾಕ್ಷಿ ಅದೇ ಉತ್ತರ. ಆಯ್ಕೆಗಳನ್ನ: ನಿತಿನ್ ಜೈರಾಮ್ ಗಡ್ಕರಿ, ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್, ರಾಜನಾಥ ಸಿಂಗ್. ತಾವೆಲ್ಲ ಹೇಳ್ತಾ ಇದ್ದೀರಿ ರಾಜನಾಥ್ ಸಿಂಗ್ ಅಂತ. ಹೌದಾ? ನೋಡೋಣ. ರಾಜನಾಥ ಸಿಂಗ್ ಉತ್ತರ ಸರಿಯಾಗಿದೆ. ಬುಕಾನನ್ ಈ ಒಂದು ಪುಸ್ತಕವನ್ನು ಜಗದೀಶ್ ಅವರಿಗೆ ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿರೋ ಕಾರಣ ಭವಿಷ್ಯದ ಬೆಳಕು ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ ಜಗದೀಶ್ ಅವರಿಗೆ. 2019ರಿಂದ ಭಾರತದ 29ನೆಯ ರಕ್ಷಣಾ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭೌತ ವಿಜ್ಞಾನದಲ್ಲಿ ಇವರು MSc ಪದವಿಯನ್ನು ಗಳಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿಯೂ ಸಹ ಇವರು ಸಾಕಷ್ಟು ಅನುಭವವನ್ನು ಗಳಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಮುಕ್ತಕ ಮಂದಾರ, GN ಶ್ಯಾಮಸುಂದರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹಿ, ತೋ, ಲು, ಟು, ಲೆ, ವ, ಸು, ಕೋ. ಶ್ರೀಲತಾ ಅವರು ಬರೆದಿರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಶ್ರೀಲತಾ ಅವರೇ, ಕಾಯ್ತಾ ಇದ್ದೀವಿ. ಗೊತ್ತಾಗ್ತಾ ಇಲ್ಲ ಸರ್. ಏನು ಗೊಂದಲ ಆಯಿತು? ಗೊತ್ತಾಗ್ತಾ ಇಲ್ವಾ? ಕೊಳೆ ತೊಳೆ ಅಂತ ಗೊತ್ತಾಯ್ತು. ತೊಳೆ, ಹಲಸಿನ ತೊಳೆ. ಉತ್ತರವನ್ನು ನೋಡೋಣ. ಹಿಟ್ಟು ತೊಳೆಸುವ ಕೋಲು.
ಹಿಟ್ಟು ತೋರಿಸೋದನ್ನು ಮರ್ತ್ಬಿಟ್ಟಿದ್ದೀವಿ. ಹಾಗಾಗಿ ಸ್ವಲ್ಪ ಹೊಡೆಯೋದು ಕಷ್ಟ. ಮುಕ್ತ ಗಮಂದಾರ ಕೃತಿ ನನ್ನಲ್ಲೇ ಉಳಿತು. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಹಾಜರಾಗದಿರುವಿಕೆ, ಅನುಪಸ್ಥಿತಿ, ಯುವತಿ, ಗಿಣಿಯ ಮನೆ. ಬಜರ್ ಒತ್ತಿದ್ದಾರೆ ಜಗದೀಶ್. ಒಂದು ಉತ್ತರ. ಗೈರು ಹಾಜರಿ. ಉತ್ತರವನ್ನು ನೋಡೋಣ. ಗೈರು ಹಾಜರಿ ಉತ್ತರ ಸರಿಯಾಗಿದೆ. ಚಿಗುರು ಮಳೆ ಆನಂದ್ ಸಿಜೆ ಬರೆದಂತಹ ಪುಸ್ತಕ ಕೊಟ್ಟಿದ್ದೇವೆ. 2 ಉತ್ತರ. ತರುಣಿ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಗ್ರಹಣ ಕಥಾ ಸಂಕಲನ GK ಐತಾಳ್ ಬರೆದಿರುವಂಥದ್ದು ಕೊಟ್ಟಿದ್ದೇವೆ. 3 ಉತ್ತರ. ಪಂಜರ ಉತ್ತರವನ್ನು ನೋಡೋಣ. ಪಂಜರ ಉತ್ತರ ಸರಿಯಾಗಿದೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ತಿಳಿವಳಿಕೆ ಈ ಪುಸ್ತಕ ಕೊಟ್ಟಿದ್ದೇವೆ. 3 ಪುಸ್ತಕ ಜಗದೀಶ್ ಅವರಿಗೆ ದೊರೆತಿದೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಶ್ರೀಲತಾ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಪಂಗನಾಮ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಮೋಸವನ್ನು ಮಾಡು, ಸೇವೆಯನ್ನು ಮಾಡು. ಮೋಸವನ್ನು ಮಾಡು. ಮುಂದಿನ ಪ್ರಶ್ನೆ. ಗಟ್ಟಿಯಾಗಿ ಕೂಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರು. ಮುಂದಿನ ಪ್ರಶ್ನೆ. ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಪಾಂಡವರು ಯಾರ ಮನೆಯಲ್ಲಿ ವಾಸವಾಗಿದ್ದರು? ಕುಂಭಕಾರರು, ಸ್ವರ್ಣಕಾರರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆನೆ ಮೆಟ್ಟಿದ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರಾಣಿ ತುಂಬಿದ ತತ್ರಾಣಿ, ಹೆಸರ ಉಳಿದಿದ್ರೆ ನಿಮ್ಮಪ್ಪನಾಣಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪಂಗನಾಮ ಹಾಕು, ಮೋಸವನ್ನು ಮಾಡು ಸರಿಯಾಗಿದೆ. 2 ಉತ್ತರ. ಗಟ್ಟಿಯಾಗಿ ಕೂಗು, ಆರು ಆಗಿತ್ತು ಸರಿಯಾದ ಉತ್ತರ. ಅಂತ ತಾವು ಹೇಳಿದರೆ. 3ನೇ ಪ್ರಶ್ನೆಗೆ ಉತ್ತರ ಕುಂಭಕಾರರು. 4ನೇ ಪ್ರಶ್ನೆಗೆ ಉತ್ತರ ಆನೆ ಮೆಟ್ಟಿದ ಕುಳುಂಪೆಯ ನೀರಂತೆ. ಇದು ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಬರೆದಂಥ ಒಂದು ಗಾದೆ ಮಾತು. ಆನೆ ಒಂದು ನೀರನ್ನು ಕಾಲಿಟ್ಬಿಟ್ರೆ ಎಲ್ಲ ಹೇಗೆ ಹಾಳಾಗುತ್ತೆ, ಹಾಗೆ ಕೆಲವು ಜನ ನಮ್ಮ ಬದುಕನ್ನು ಹಾಳು ಮಾಡೋಕ್ಕೆ ಬರ್ತಾರೆ. ಎಷ್ಟು ಸರಿ ಉತ್ತರ ಆಯಿತು? ಒಂದೇ ಸರ್. ಒಂದೇ ಅಲ್ವಾ? ಒಂದೇ. 5ನೇ ಪ್ರಶ್ನೆ ಕಲ್ಲಂಗಡಿ ಹಣ್ಣು ಆಗಿತ್ತು. ಹಸಿರಾಣಿ ತತ್ರಾಣಿ ಅಂದರೆ ಚರ್ಮದಿಂದ ಮಾಡಿದಂಥ ಚೀಲ ಆಗಿತ್ತು. ಅದರಲ್ಲಿ ನೀರು ತುಂಬಿಸ್ಕೊಂಡು ಹಿಂದಿನ ಕಾಲದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ರು. ಹಾಗೆ ತತ್ರಾಣಿಯ ಹಾಗೆ ನೀರು ತುಂಬಿದೆ ಅಂತ ಒಂದು ಆಶಯ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಏಕಲವ್ಯ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಜಗದೀಶ್ ಅವರಿಗೆ ಈಗ ಅವಕಾಶ ಬಂದಿದೆ. ಮೊದಲ ಪ್ರಶ್ನೆ. ಪಂಚಪ್ರಾಣ ಎಂಬ ನುಡಿಗಟ್ಟಿನ ಅರ್ಥವೇನು? ಭಕ್ತಿಯ ಪರಾಕಾಷ್ಠೆ, ಅತಿ ಪ್ರಿಯವಾದದ್ದು. ಮುಂದಿನ ಪ್ರಶ್ನೆ. ಏರಿದವನು ಹತ್ತಿದವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರೂಢ, ಆರಾಜಿತ. ಮುಂದಿನ ಪ್ರಶ್ನೆ. ಮಹಾಭಾರತದ ಕುರುಕ್ಷೇತ್ರ ಎಷ್ಟು ದೊಡ್ಡದಿತ್ತು? 70 ಮೈಲಿ ಉದ್ದ, 30 ಮೈಲಿ ಅಗಲ. 50 ಮೈಲಿ ಉದ್ದ, 25 ಮೈಲಿ ಅಗಲ. 70 ಮೈಲಿ ಉದ್ದ, 30 ಮೈಲಿ ಅಗಲ. ಮೊದಲನೇ. 4ನೇ ಪ್ರಶ್ನೆ. ಸೆಟ್ಟಿಯ ಬಳ್ಳಂ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಈಟೀಟೇ ಕಾಯಿ, ಮಾಪಳಕಾಯಿ, ತಿನ್ನೋದು ಬೀಜ, ಉಗುಳೋದು ತ್ವಾಟಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪಂಚಪ್ರಾಣ ಅತಿ ಪ್ರಿಯವಾದದ್ದು ಉತ್ತರ ಸರಿಯಾಗಿದೆ. 2 ಉತ್ತರ. ಆರೂಢ ಸರಿಯಾಗಿದೆ. 3 ಉತ್ತರ. 70 ಮೈಲಿ ಉದ್ದ, 30 ಮೈಲಿ ಅಗಲ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸೆಟ್ಟಿಯ ಬಳ್ಳಂ ಕಿರಿದು. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಬರೆದಂಥ ಒಂದು ಮಾತು. ಸೆಟ್ಟಿಯ ಬಳ್ಳ ಸೇರು ಅಂತ ಏನು ಅಳೆಯುವ ಸಾಧನ ಇದೆ, ಅದು ಯಾವಾಗಲೂ ಚಿಕ್ಕದಾಗಿರುತ್ತೆ ಅಂತ ಪಂಪನೇ ಹೇಳಿದ್ದಾನೆ. ಇವತ್ತಿಗೆ 1000 ವರ್ಷಗಳ ಹಿಂದೇನೆ. 5ನೇ ಪ್ರಶ್ನೆಗೆ ಉತ್ತರ ಇದು ಏಲಕ್ಕಿಯ ವರ್ಣನೆ ಆಗಿತ್ತು.
3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ವಿಶಾಲಾಕ್ಷಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಪಂಚಾಂಗ ಓದು ಎಂಬ ನುಡಿಗಟ್ಟಿನ ಅರ್ಥವೇನು? ಸತ್ವಯುತ ಚರ್ಚೆ, ಒಣಹರಟೆ ಹೊಡೆ. ಸತ್ವಯುತ ಚರ್ಚೆ. ಮುಂದಿನ ಪ್ರಶ್ನೆ. ಅಂಕುಶದ ತುದಿಗೆ ಅಳವಡಿಸಿರುವ ಕೋಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅರೆಗಟ್ಟಿಗೆ, ಪೂರಗಟ್ಟಿಗೆ. ಅರೆಗಟ್ಟಿಗೆ. ಮುಂದಿನ ಪ್ರಶ್ನೆ. ಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ ಸ್ಥಳದ ಬಳಿ ಯಾವ ತೀರ್ಥವಿದೆ? ಲಕ್ಷ್ಮೀ ತೀರ್ಥ, ಸರಸ್ವತಿ ತೀರ್ಥ. ಲಕ್ಷ್ಮೀ ತೀರ್ಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತನ್ನಿಕ್ಕಿದ ತತ್ತಿಯನೇ ಪಕ್ಷಿ ಕೊಂದಿದ್ದ. ಈ ಒಗಟನ್ನು ಬಿಡಿಸಿ. ಅಟ್ಟಟ್ಟ ಅರಣ್ಯದಾಗ ಚಿಟುಗುಬ್ಬಿ ತಲೆ ಒಡೆದೈತಿ. ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಪಂಚಾಂಗ ಓದು ಅಂದರೆ ಒಣ ಹರಟೆ ಹೊಡಿ ಅಂತ ಅರ್ಥ. 2ನೇ ಪ್ರಶ್ನೆಗೆ ಉತ್ತರ ಅರೆಗಟ್ಟಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಲಕ್ಷ್ಮೀ ತೀರ್ಥ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ತನ್ನಿಕ್ಕಿದ ತತ್ತಿಯನೇ ಪಾವು ನೊಣೆವಂತೆ. ಹಾವು ತಾನಿಟ್ಟ ಮೊಟ್ಟೆಗಳನ್ನು ತಾನೇ ತಿನ್ನುತ್ತಂತೆ. ಹಾಗೆ ಕೆಲವರು ಮನೆಯಲ್ಲಿ ಹುಟ್ಟಿ ಮನೆಯ ಸರ್ವನಾಶಕ್ಕೆ ಕಾರಣರಾಗ್ತಾರೆ. ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಬರೆದಿರುವಂಥದ್ದು. 5ನೇ ಪ್ರಶ್ನೆಗೆ ಉತ್ತರ ಇದು ಹತ್ತಿಕಾಯಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶ್ರೀಲತಾ ಅವರಿಗೆ 4 ಪುಸ್ತಕಗಳು ತಮಗೆ ದೊರೆಯುತ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಜಗದೀಶ್ ಅವರಿಗೆ 3, 6, 9 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಮೂರು ಪುಸ್ತಕ ವಿಶಾಲಾಕ್ಷಿ ಅವರಿಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆ. ನಮ್ಮ ಚರ್ಮದ ಬಣ್ಣ ಗೊತ್ತಿರುವಂಥದ್ದೇ. ಚರ್ಮದ ಬಣ್ಣಕ್ಕೆ ಕಾರಣ ಮೆಲಾನಿನ್ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತು. ಆದರೆ ಇದು ಎಷ್ಟು ಯುದ್ಧಗಳಿಗೆ ಕಾರಣವಾಗಿದೆ ಲೆಕ್ಕವೇ ಇಲ್ಲ. ಹಾಗೆಯೇ ನಮ್ಮ ಕಣ್ಣಿನ ಬಣ್ಣಕ್ಕೂ ಸಹ ಮೆಲಾನಿನ್ನೇ ಕಾರಣ. ನಾನಾ ಸ್ವರೂಪದಲ್ಲಿ ಮೆಲಾನಿನ್ ಕಂಡುಬರುತ್ತೆ. ಅವುಗಳಲ್ಲಿ ಹಸಿರು ಬಣ್ಣ ಒಂದು ವಿಶೇಷವಾದದ್ದು. ಇಡೀ ಜಗತ್ತಲ್ಲಿ ಹಸಿರು ಬಣ್ಣ ಇರುವಂಥ ಕಣ್ಣು ಎಷ್ಟು ಜನರಲ್ಲಪ್ಪ ಇದೆ ಅಂದರೆ 2% ಜನರಲ್ಲಿ ಮಾತ್ರ ಅಂತೆ. ಅಪರೂಪವಾದದ್ದು ನೀಲಿ ಬಣ್ಣದ ಕಣ್ಣು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.